ಎರಡನೇ ಅಧ್ಯಾಯದ 24ನೇ ಶ್ಲೋಕ. अच्छेद्योऽयम् अदाख्योऽयम् अक्लेद्यो शोष्य एव च नित्यः सर्वगतस्थाणुः अचलोऽयं सनातनः. पदच्छेद. अच्छेद्यः अयम्, वदाख्यः अयम्, अक्लेद्यः अशोष्यः एव च नित्यः सर्वगतः स्थाणुः ಅಚಲಃ ಅಯಂ ಸನಾತನಃ. ಅಂದ್ರೆ ಅಯಂ ಸನಾತನಃ. ಸನಾತನ ಅಂದ್ರೇನು? ಸದಾತನ ಅಂತ ಅರ್ಥ. ಸನಾತನ ಶಬ್ದಕ್ಕೆ ಸದಾತನ, ಯಾವಾಗಲೂ ಇರುವಂತಹ ಈ ಆತ್ಮ. ಹಿಂದಿನ ಶ್ಲೋಕದಲ್ಲಿ ಬಂತು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪ್ಲಾವಕಃ ಅಂತ. ಇವನನ್ನ ಶಸ್ತ್ರ ತುಂಡು ಮಾಡುವುದಿಲ್ಲ, ಬೆಂಕಿ ಸುಡೋದಿಲ್ಲ, ಗಾಳಿ ಒಣಗಿಸೋದಿಲ್ಲ, ಹೀಗೆಲ್ಲ ಬಂತಲ್ವಾ. ಯಾಕೆ ಹೀಗೆಲ್ಲ ಅಂತ ಹೇಳಿದ್ರೆ ನೋಡಿ, ಕೆಲವೊಂದನ್ನ, ಉದಾಹರಣೆಗೆ ಒಂದು ಕಮಲದ ಎಲೆಯನ್ನ ನೀರು ಒದ್ದೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ನೀರಿನಿಂದ ಒದ್ದೆಯಾಗುವಂತ ಸ್ವಭಾವ ಅದರದ್ದಲ್ಲ. ಕಮಲದ ಎಲೆ ನೀರಲ್ಲೇ ಇರುತ್ತೆ, ಎಷ್ಟೇ ನೀರು ಹಾಕಿ ಅದು ನೀರಿನಿಂದ ಒದ್ದೆ ಆಗೋದಿಲ್ಲ, ನೀರು ಹರಿದು ಬಿದ್ದು ಹೋಗ್ತಾ ಇರತ್ತೆ ಅಲ್ವಾ. ಈ ಕೆಸುವಿನ ಎಲೆ, ಕಮಲದ ಎಲೆ ಇದೆಲ್ಲವೂ ಹಾಗೆ, ಎಷ್ಟೇ ನೀರಿನಿಂದ ಒದ್ದೆಯಾಗುವ ಸ್ವಭಾವ ಅದರದ್ದಲ್ಲ. ಹಾಗೆ ಯಾವುದೋ ಒಂದು ಲೋಹ, ಒಂದು ಕಬ್ಬಿಣ ಅಂತ ತಗೊಳ್ಳಿ. ನೀವು ಕಬ್ಬಿಣ, ಅದಕ್ಕೆ ನೀವು ನೀರು ಸುರಿದು ಶೀತ ಬರೆಸ್ಲಿಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಎಷ್ಟೇ ನೀರಲ್ಲಿ ಒದ್ದೆ ಆದರೂ ಕೂಡ ಆ ನೀರಿನಿಂದ, ಅತಿಯಾದ ನೀರಿನ ತೇವಾಂಶದಿಂದ ಏನೊಂದು ಶೀತ ಉಂಟಾಗಬೇಕು, ನಮ್ಮ ದೇಹದಲ್ಲಾಗತ್ತೆ ಹೊರತು ಕಬ್ಬಿಣ ಮೊದಲಾದ ಜಲವಸ್ತುವಿನಲ್ಲಿ ಆಗಲ್ಲ. ಹಾಗೆ ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿ ಕೆಲವೊಂದನ್ನ ಬೆಂಕಿ ಸುಡ್ಲಿಕ್ಕಾಗೋದಿಲ್ಲ. ಈಗ ಒಂದು ಕಲ್ಲನ್ನ ತಗೊಂಡೋಗಿ ಧಗ 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 ಉರಿತಿರುವಂತ ಬೆಂಕಿಗೆ ಹಾಕಿ ಕಲ್ಲು ಕಪ್ಪಾಗಬಹುದು ಹೊರತು ಅದು ಕರಗಿ ನೀರಾಗತ್ತಾ? ಒಂದು ಬಂಗಾರ ಯಾವ ರೀತಿಯಲ್ಲಿ ಕರಗಿ ನೀರಾಗತ್ತೋ, ಅಥವಾ ನೀವು ಆಹುತಿ ಕೊಟ್ಟಂತಹ ಸಮಿದೆ, ತುಪ್ಪ, ಅನ್ನ, ಪರಮಾನ್ನ ಇವೆಲ್ಲವೂ ಕೂಡ ಅಗ್ನಿಯ ಕುಂಡದಲ್ಲಿ ಯಾವ ರೀತಿ ಪೂರ್ತಿ ಭಸ್ಮವಾಗುತ್ತೋ, ಹಾಗೆ ಒಂದು ಕಲ್ಲು ಅಥವಾ ಒಂದು ಮಣ್ಣಿನ ಇಟ್ಟಿಗೆ, ನಾವು ಮಣ್ಣಿನ ಇಟ್ಟಿಗೆಯನ್ನು ಹಾಕಿ ಹೋಮದ ಕುಂಡವನ್ನ ನಿರ್ಮಾಣ ಮಾಡ್ತೀವಿ, ದೊಡ್ಡ ದೊಡ್ಡ ಹೋಮಗಳನ್ನ ಮಾಡ್ತೇವೆ ಅಲ್ವಾ. ಅಲ್ಲಿ ಆ ಕುಂಡದ ಒಳಗೆ ಇರುವಂತಹ ಹವನೀಯ ದ್ರವ್ಯಗಳು ಸುಟ್ಟು ಬೂದಿಯಾಗತ್ತೆ ಹೊರತು ಆ ಮಣ್ಣಿನ ಇಟ್ಟಿಗೆ ಇರಬಹುದು ಅಥವಾ ಕಲ್ಲಿರಬಹುದು, ಅದು ಸುಟ್ಟು ಬೂದಿಯಾಗತ್ತಾ? ಇಲ್ಲ. ಅಗ್ನಿಗೆ ಅದನ್ನ ಸುಡುವಂತ ಸಾಮರ್ಥ್ಯ ಇಲ್ಲ, ಅಥವಾ ಸುಡುವಂತಹ ಅರ್ಹತೆ ಅದರಲ್ಲಿ ಇಲ್ಲ, ಸುಟ್ಟು ಹೋಗುವಂತ ಸ್ವಭಾವ ಅದರದ್ದಲ್ಲ. ಹಾಗೆ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೀತಿಯಾಗಿ ನಾವು ಕಾಣ್ತೀವಿ ಇಲ್ಲೋ ಜಗತ್ತಿನಲ್ಲಿ. ಅದೇ ತರ ಆತ್ಮನಲ್ಲಿ ಈ ಎಲ್ಲಾ ಸ್ವಭಾವಗಳು, ಅಂದ್ರೆ ಪ್ರಾಕೃತ ವಸ್ತುಗಳು ಯಾವುದು ಕೂಡ ಆತ್ಮನ ಮೇಲೆ ಆಕ್ರಮಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೊಬ್ಬ ಪ್ರಬಲ ವ್ಯಕ್ತಿ, ಒಳ್ಳೆ ಪ್ರಬಲ ಮನಸ್ಸಿನ ವ್ಯಕ್ತಿ, ಒಬ್ಬ ದುರ್ಬಲ ಮನಸ್ಸಿನ ವ್ಯಕ್ತಿಯನ್ನ ಮಾತಿನ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಅವನನ್ನ ಮತ್ತಷ್ಟು ದುರ್ಬಲನನ್ನಾಗಿ ಮಾಡಬಹುದು ಅಲ್ವಾ. ಅವನನ್ನು ನಾವು ಸಿಟ್ಟಿಗೆ ಇಳಿಸಬಹುದು, ರೊಚ್ಚಿಗೆ ಇಳಿಸಬಹುದು, ಅವನನ್ನ ಅಳಿಸ್ಬೋದು, ನಗಿಸ್ಬೋದು, ಏನ್ ಬೇಕಾದ್ರೆ ಮಾಡಬಹುದು. ಯಾಕೆ? ದುರ್ಬಲ ಮನಸ್ಸಿನ ವ್ಯಕ್ತಿ. ಅದೇ ಒಬ್ಬ ಅತ್ಯಂತ ಪ್ರಬಲ ಮನಸ್ಸಿನ ವ್ಯಕ್ತಿ ಅಂತ ಆದ್ರೆ ಅವನಿಗೆ ನೀವೇನು ಕೂಡ ಮಾಡ್ಲಿಕ್ಕಾಗಲ್ಲ. ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅವನ್ ನೀವು ವ್ಯಗ್ರರನ್ನಾಗಿ ಮಾಡಿ ಅವನು ಕೋಪಗೊಂಡು ಹಾರಾಟ ಮಾಡೋ ತರ ಮಾಡ್ಲಿಕ್ಕಾಗಲ್ಲ, ಅಥವಾ ಅವನಿಗೆ ಬೇಸರ ತರಿಸ್ಲಿಕ್ಕೂ ಆಗಲ್ಲ. ಅವನ ಮನಸ್ಸು ಗಟ್ಟಿ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಸ್ವಭಾವ ಇರುತ್ತೆ. ಹಾಗೆ ಆತ್ಮನ ಸ್ವಭಾವ, ಆತ್ಮನನ್ನ ಯಾಕೆ ತುಂಡು ಮಾಡ್ಲಿಕ್ಕಾಗಲ್ಲ, ಆತ್ಮನನ್ನ ಯಾಕೆ ಸುಡ್ಲಿಕ್ಕಾಗಲ್ಲ, ಆತ್ಮನನ್ನ ಯಾಕೆ ಒದ್ದೆ ಮಾಡ್ಲಿಕ್ಕಾಗಲ್ಲ, ಆತ್ಮನನ್ನ ಯಾಕೆ ಗಾಳಿ ಒಣಗಿಸ್ಲಿಕ್ಕಾಗಲ್ಲ ಅಂದ್ರೆ ಆತ್ಮನ ಸ್ವಭಾವವೇ ಅದು. ಅಯಂ ಅಚ್ಛೇದ್ಯ. ಅವನ ಸ್ವಭಾವ ಛೇದನ ಅನರ್ಹವಾದ ಸ್ವಭಾವ. ಛೇದ್ಯ ಅಂದ್ರೆ ಛೇತ್ತುಂ ಯೋಗ್ಯ ಛೇದ್ಯ, ತುಂಡರಿಸಲು ಯೋಗ್ಯವಾದದ್ದು ಅದು ಛೇದ್ಯ. ಆದ್ರೆ ಆತ್ಮ ಅಚ್ಛೇದ್ಯ, ತುಂಡರಿಸಲು ಯೋಗ್ಯನಾದವನಲ್ಲ, ತುಂಡಾಗುವ ಸ್ವಭಾವ ಅವನದ್ದಲ್ಲ. ಅಯಂ ಅದಾಖ್ಯ. ಆತ್ಮನನ್ನ ಪಾವಕ, ಬೆಂಕಿ ಸುಡೋದಿಲ್ಲ ಅಂತ ಬಂತು. ನ ದಹತಿ ನಚೈನಂ ದಹತಿ ಪಾವಕ, ಸುಡೋದಿಲ್ಲ. ಯಾಕೆ ಸುಡೋದಿಲ್ಲ? ಅದಾಖ್ಯ, ಸುಡುವ ಸ್ವಭಾವ ಅವನದಲ್ಲ. ಸುಟ್ಟು ಹೋಗ್ಲಿಕ್ಕೆ ಒಂದು ಗುಣಲಕ್ಷಣ ಬೇಕು. ಒಂದು ಕಟ್ಟಿಗೆ ಸುಟ್ಟು ಭಸ್ಮ ಆಗತ್ತೆ, ಒಂದು ಕಲ್ಲು ಸುಟ್ಟು ಭಸ್ಮ ಆಗಲ್ಲ. ಹಾಗೆ ಆತ್ಮ ಅವನು ಸುಡ್ಲಿಕ್ಕಾಗಲ್ಲ. ಯಾಕೆ ಸುಡ್ಲಿಕ್ಕಾಗಲ್ಲ? ಅಯಂ ಅದಾಖ್ಯ, ಸುಡದೇ ಇರುವಿಕೆಯೇ ಅವನ ಸ್ವಭಾವ. ಅಯಂ ಅಶೋಷ್ಯ, ಅವನನ್ನ ಅಯಂ ಅಕ್ಲೇದ್ಯ, ಅವನೇನಾಗಿದ್ದಾನೆ ಆತ್ಮ ಅಕ್ಲೇದ್ಯ,
ಅವನ್ ಕ್ಲೇದ ಮಾಡ್ಲಿಕ್ಕಾಗಲ್ಲ, ಒದ್ದೆ ಮಾಡ್ಲಿಕ್ಕಾಗಲ್ಲ. ಯಾಕೆ ಒದ್ದೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಒದ್ದೆಯಾಗುವ ಸ್ವಭಾವ ಅವನದ್ದಲ್ಲ. ಒಂದು ಕಮಲದ ಎಲೆ, ಅದಕ್ಕೆ ಎಷ್ಟೇ ನೀರು ಹಾಕಿದ್ರೂ ಒದ್ದೆ ಆಗಲ್ಲ, ಎಷ್ಟೇ ಮಳೆ ಬಂದ್ರೂ ಅದು ಒದ್ದೆ ಆಗಲ್ಲ. ಯಾಕೆ ಒದ್ದೆ ಆಗಲ್ಲ? ಒದ್ದೆಯಾಗದೇ ಇರುವಿಕೆ ಅದರ ಸ್ವಭಾವ. ಹಾಗೆ ಆತ್ಮನ ಸ್ವಭಾವ ಇದೆಯಲ್ಲ, ಅದು ಒದ್ದೆಯಾಗದೇ ಇರುವಿಕೆ. ಅಯಂ ಅಶೋಷ್ಯ. ಶೋಷ್ಯ ಅಂದ್ರೆ ಒಣಗಿಸೋದು. ಕೆಲವುದನ್ನ ಒಣಗಿಸ್ಲಿಕ್ಕೆ ಆಗಲ್ಲ. ಯಾಕೆ? ಅದರ ಸ್ವಭಾವವೇ ಅಂತದ್ದು. ಆತ್ಮನ ಸ್ವಭಾವವೇ ಒಣಗಿಸಲು ಆಗದಂಥದ್ದು ಅವನ ಅಶೋಷ್ಯ ಏವ. ಇನ್ನು ಆತ್ಮ ಏನಾಗಿದ್ದಾನೆ? ನಿತ್ಯ, ಯಾವಾಗ್ಲೂ ಇರುವಂತವನು. ಅವನಿಗೆ ಇಂಥ ದಿವಸ ಹುಟ್ಟದ ಅಂತಿಲ್ಲ, ಇಂಥ ದಿವಸ ಸಾಯ್ತಾನೆ ಅದಿಲ್ಲ, ಅವನ ಆಯುಷ್ಯ ಇಷ್ಟು ಅಂತಿಲ್ಲ. ಅವನು ಯಾವಾಗ್ಲೂ ಇರತಕ್ಕ ನಿತ್ಯ, ಸರ್ವಗತಃ, ಎಲ್ಲಾ ಕಡೆ ಇದ್ದಾನೆ. ಅಂದ್ರೆ ಪರಮಾತ್ಮ, ಪರಮಾತ್ಮ ಯಾವಾಗ್ಲೂ ಇದ್ದಾನೆ. ಭಗವಂತ ನಿತ್ಯ, ಭಗವಂತ ಸರ್ವಗತ. ಅಂತಹ ನಿತ್ಯನಾದಂತಹ, ಸರ್ವಗತನಾದಂತಹ ಮತ್ತು ಸ್ಥಾಣು. ಭಗವಂತ ಏನಾಗಿದ್ದಾನೆ? ಸ್ಥಾಣು. ಸ್ಥಾಣು ಅಂದ್ರೇನು? ಕಂಬ ಅಂತ ಅರ್ಥ. ಅಂದ್ರೆ ಅದು ಬದಲಾಗೋದಿಲ್ಲ, ಒಂದೇ ತರ ಇರೋದು. ದೇವರಲ್ಲಿ ವೃದ್ಧಿರಾಸಗಳಿಲ್ಲ. ಅಳೋದು, ದುಃಖ ಪಡೋದು, ಕೋಪಗೊಳ್ಳುವಂಥದ್ದು, ಸಂತೋಷ ಪಡುವುದು, ಇದು ಯಾವುದೇ ರೀತಿಯಾಗಿರತಕ್ಕಂಥ ವಿಕಾರಗಳು, ಫ್ಲಕ್ಚುಯೇಷನ್ಸ್ಗಳು ಅದು ಭಗವಂತನಲ್ಲಿ ಇಲ್ಲ. ಏರುಪೇರುಗಳು ಭಗವಂತನಲ್ಲಿ ಇಲ್ಲ. ಭಗವಂತ ನಿತ್ಯ, ಅವನು ಸರ್ವಗತ, ಅವನು ಸ್ಥಾಣು, ಏಕಪ್ರಕಾರ, ಅವನು ಅಚಲ. ಅಚಲ ಅಂದ್ರೆ ಬದಲಾಗೋದಿಲ್ಲ ಅಂತ ಅರ್ಥ. ಅಂತ ಭಗವಂತನ ಒಂದು ಪ್ರತಿಬಿಂಬ ಈ ಜೀವಾತ್ಮ. ಅವನು ಸನಾತನ, ಹಾಗಾಗಿ ಯಾವಾಗ್ಲೂ ಇರುವವನು ಅಂತ ಅರ್ಥ. ಹೇಗೆ ಭಗವಂತ ಬಿಂಬದಂತೆ ಪ್ರತಿಬಿಂಬ, ಬಿಂಬದ ಎಲ್ಲಾ ಲಕ್ಷಣಗಳು ಪ್ರತಿಬಿಂಬದಲ್ಲಿ ಇರೋದಿಲ್ಲ. ಈಗ ನಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ತೇವೆ, ನಮ್ಮದೇ ಕಣ್ಣು, ನಮ್ಮದೇ ಮೂಗು, ನಮ್ಮದೇ ಬಾಯಿ, ನಮ್ಮದೇ ತುಟಿ, ಎಲ್ಲವೂ ನಮ್ಮ ತರದೇ ಇದೆ. ಆದರೆ ನಾವು ಸ್ವತಂತ್ರವಾಗಿ, ಕನ್ನಡಿಯಿಂದ ಹೊರಗಿದ್ದಂತ ನಾವು ಸ್ವತಂತ್ರವಾಗಿ ಮಾತನಾಡಬಹುದು, ಸ್ವತಂತ್ರವಾಗಿ ಕೆಲಸವನ್ನ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಒಳಗಿದ್ದಂತಹ ಪ್ರತಿಬಿಂಬ, ನಾವು ಕೆಮ್ಮಿದ್ರೆ ಕೆಮ್ಮತ್ತೆ, ನಾವು ನಕ್ರೆ ನಕ್ಕಂತೆ ತೋರಿಸಿಕೊಳ್ಳುತ್ತೆ, ಅತ್ತಂತೆ ತೋರಿಸಿಕೊಳ್ಳುತ್ತೆ ಅಲ್ವಾ? ಹಾಗೆ ಭಗವಂತನ ಪ್ರತಿಬಿಂಬ ನಾವು. ಭಗವಂತ ಏನಾಗಿದ್ದಾನೆ? ನಿತ್ಯ. ನಿತ್ಯನಾದ ಭಗವಂತ ಅವನ ಪ್ರತಿಬಿಂಬ ನಾವಾದ್ದರಿಂದಾಗಿ ನಾವು ನಿತ್ಯರು. ಭಗವಂತ ಸರ್ವಗತ ಆದ್ದರಿಂದಾಗಿ ನಾವು ಕೂಡ ಸರ್ವಗತರು. ಅಂದ್ರೆ ದೇಹದಲ್ಲಿ ಆತ್ಮ ಎಲ್ಲಿದ್ದಾನೆ ತೋರಿಸಿ? ದೇಹದಲ್ಲಿ ಆತ್ಮ ಇದ್ದಾನಲ್ವಾ? ಹಾಗಾದ್ರೆ ಆತ್ಮ ಎಲ್ಲಿದ್ದಾನೆ? ತಲೆಯಲ್ಲೋ, ಕಣ್ಣಲ್ಲೋ, ಕಿವಿಲೋ? ಎಲ್ಲ ಕಡೆ. ಸ್ಥಾಣು ಅಂತ ಹೇಳಿದ್ರೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರತಕ್ಕಂಥವನು. ಅಚಲ. ಅಚಲ ಅಂದ್ರೆ ಚಂಚಲನಾದವನಲ್ಲ, ಬದಲಾಗೋದಿಲ್ಲ. ಅಂತಹ ಭಗವಂತನ ಪ್ರತಿಬಿಂಬ ನಾವು. ಸನಾತನ. ಸನಾತನ ಸದಾತನ, ಯಾವಾಗಲೂ ಇರುವಂತವನು. ಇದು ಆತ್ಮನ ಸ್ವರೂಪ. ಹಾಗಾಗಿ ಸ್ವರೂಪ ಅನ್ನೋದು ಬದಲಾಗೋದಿಲ್ಲ. ಹಾಗಲಕಾಯಿ ಕಹಿ ಯಾಕೆ? ಅದರ ಸ್ವರೂಪವೇ ಕಹಿ. ಮಾವಿನ ಹಣ್ಣು ಸಿಹಿ ಯಾಕೆ ಅಥವಾ ಹುಳಿ ಯಾಕೆ? ಅದರ ಸ್ವಭಾವ ಅದು. ಹಾಗೆ ಆತ್ಮನ ಸ್ವಭಾವ ಯಾವುದು? ತುಂಡಾಗದೇ ಇರುವಿಕೆ, ಒಣಗಿ ಹೋಗದೇ ಇರುವಿಕೆ, ಭಸ್ಮವಾಗದೇ ಇರುವಿಕೆ, ಒದ್ದೆಯಾಗದೇ ಇರುವಿಕೆ. ಇದು ಆತ್ಮನ ಸ್ವಭಾವ. ಯಾಕೆ ಆತ್ಮನ ಸ್ವಭಾವ ಇದು ಅಂತ ಹೇಳಿದ್ರೆ, ಆ ಆತ್ಮ ಇದ್ದಾನಲ್ಲ ಜೀವಾತ್ಮ, ಅಂತಹ ಭಗವಂತನ ಒಂದು ಪ್ರತಿಬಿಂಬ. ಬಿಂಬನಾಗಿರುವಂತ ಭಗವಂತ ನಿತ್ಯ, ಆತ್ಮನೂ ನಿತ್ಯ. ಪ್ರತಿಬಿಂಬನಾದ ಜೀವಾತ್ಮನು ನಿತ್ಯ. ಬಿಂಬನಾದಂತಹ ಭಗವಂತ ಅವನು ಸರ್ವಗತ. ಹಾಗಾಗಿ ಆತ್ಮನೂ ಕೂಡ ಜೀವಾತ್ಮನೂ ಕೂಡ ಸರ್ವಗತ. ಬಿಂಬನಾದಂತ ಭಗವಂತ ಸ್ಥಾಣು, ಯಾವಾಗಲೂ ಒಂದೇ ರೀತಿ ಇರತಕ್ಕಂಥವನು. ಪ್ರತಿಬಿಂಬನಾಗಿರ್ತಕ್ಕಂಥ ಆತ್ಮನು ಕೂಡ ಸ್ಥಾಣು, ಯಾವಾಗಲೂ ಒಂದೇ ರೀತಿ ಇರುವವನು. ಆ ಬಿಂಬನಾದಂತ ಭಗವಂತ ಅವನು ಅಚಲ, ಅಂದ್ರೆ ಅವನು ಬದಲಾಗೋದಿಲ್ಲ. ಹಾಗೆ ಇವನು ಕೂಡ ಬದಲಾಗೋದಿಲ್ಲ. ಸನಾತನ, ಯಾವಾಗ್ಲೂ ಇರುವವನು, ಅಂದ್ರೆ ಹುಟ್ಟು ಸಾವುಗಳು ಇಲ್ಲದವನು ಭಗವಂತ. ಪ್ರತಿಬಿಂಬನಾಗಿರ್ತಕ್ಕಂಥ ಜೀವಾತ್ಮನು ಕೂಡ ಹುಟ್ಟಿಲ್ಲ, ಸಾವಿಲ್ಲ. ಒಂದು ಮಗುವಿನ ದೇಹದ ಒಳಗಡೆ ಆತ್ಮ ಬಂದು ಸೇರ್ಕೊಳ್ತಾನೆ. ಆ ಮರಣವನ್ನು ಹೊಂದುವ ವ್ಯಕ್ತಿಯಿಂದಾಗಿ ಆತ್ಮ ಹೊರಗೋಗ್ತಾನೆ, ಅಷ್ಟೇ ಹೊರತು ಆತ್ಮನಿಗೆ ಹುಟ್ಟಿಲ್ಲ, ಆತ್ಮನಿಗೆ ಸಾವಿಲ್ಲ. ಆದ್ದರಿಂದಾಗಿ ಹುಟ್ಟು ಸಾವುಗಳಿಲ್ಲದ ಆತ್ಮನ ಬಗ್ಗೆ ಅವನು ಹುಟ್ಟುತ್ತಾನೆ, ಅವನು ಸಾಯ್ತಾನೆ ಅಂತ ಚಿಂತೆ ಮಾಡಬಾರದು. ಯಾವ ಆಕ್ಷನ್ ಅಂದ್ರೆ ಯಾವ ಕ್ರಿಯೆ ನಡೀತಾ ಇದೆ, ನಡೆಯುತ್ತಿರುವ ಕ್ರಿಯೆ ಬಗ್ಗೆ ನಾವೇನ್ ಮಾಡಬೇಕು? ಹೀಗಾಯ್ತು ಅಥವಾ ಹೀಗಾಗಬಾರದು, ಹೀಗಾಗಬೇಕು ಅಂತ ಆಲೋಚನೆ ಮಾಡಬೇಕು, ಚಿಂತೆ ಮಾಡಬೇಕು ಅಲ್ವಾ? ಯಾವ ಕ್ರಿಯೆ ನಡೆದೇ ಇಲ್ಲ ಅಥವಾ ನಡಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನ ನಾವು ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನಾವು ದುಃಖ ಪಡೋದು, ಖುಷಿ ಪಡೋದು ಮಾಡಿದ್ರೆ ನಮ್ಮನ್ನು ಹುಚ್ಚು ಅಂತಾರೆ ಅಲ್ವಾ? ಯಾವುದು ನಡೆದೇ ಇಲ್ಲ, ಸುಮ್ನೆ ನಮ್ಮ ಕಲ್ಪನೆಯಿಂದ ನಾವೇನೇನೋ ಅನ್ಕೊಂಡ್ಬಿಟ್ರೆ ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ.
ಅರ್ಜುನ ನೀನು ನಿನ್ನ ಕಲ್ಪನೆಗೆ ನೀನೇ ಕಲ್ಪನೆ ಮಾಡ್ಕೊಂಡು ಆತ್ಮ ಹುಟ್ಟುತ್ತಾನೆ ಆತ್ಮ ಸಾಯ್ತಾನೆ ಅನ್ಕೊಂಡು ಆ ಪುಣ್ಯ ಪಾಪಗಳಿಗೆ ನಾವು ಕಾರಣರಾಗ್ತೇವೆ, ಪಾಪಮೇವ ಆಶ್ರಯ ದಸ್ಮಾನ್ ಅಂತ ಅಂದುಕೊಳ್ತಾ ಇದೆಯಲ್ಲ, ಅದೆಲ್ಲ ನಿನ್ನ ತಪ್ಪು. ಆ ರೀತಿಯಾದ ವ್ಯವಸ್ಥೆ ಜಗತ್ತಿನಲ್ಲಿ ಇಲ್ಲ. ಆತ್ಮನಿಗೆ ಹುಟ್ಟು ಸಾವುಗಳು ಇಲ್ಲ, ಅಥವಾ ಮತ್ತೊಬ್ಬರ ಆಕ್ರಮಣಕ್ಕೂ ಕೂಡ ಆತ್ಮ ಒಳಗಾಗುವುದಿಲ್ಲ ಅನ್ನೋ ವಿಚಾರವನ್ನ ಭಗವಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಚ್ಛೇದ್ಯ ಅಯಂ ಅನ್ನೋ ಅರ್ಥ ಹೇಳ್ತಿದ್ದೇನೆ. ಅಯಂ ಈ ಭಗವಂತನ ಪ್ರತಿಬಿಂಬನಾಗಿರುವಂತ ಜೀವನು ಅಚ್ಛೇದ್ಯ ತುಂಡಾಗಲಾರ, ಅಯಂ ಈ ಜೀವಾತ್ಮನು ಅದಾಕ್ಯ ಸುಟ್ಟು ಹೋಗಲಾರ, ಅಕ್ಲೇದ್ಯ ಒದ್ದೆಯಾಗಲಾರ, ಏವಂ ಹಾಗೆಯೇ ಅಶೋಷ್ಯ ಚ ಒಣಗಿ ಹೋಗಲಾರ. ಏಕೆಂದರೆ ಅಯಂ ಈ ಜೀವನು ನಿತ್ಯ ನಿತ್ಯ ಸರ್ವಗತಃ ಎಂದೆಂದೂ ಎಲ್ಲೆಡೆಯೂ ಇರುವಂತ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಸ್ಥಾಣು ಎಂದೆಂದೂ ಬದಲಾಗದಂತ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಅಚಲಃ ಅಚಲ ಅಂದ್ರೆ ಒಂದೇ ತರ ಇರೋನು, ಅಚಲನಾದ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಮತ್ತು ಸನಾತನಃ ಹುಟ್ಟು ಸಾವುಗಳಿಲ್ಲದ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಅಂದ್ರೆ ಜೀವಾತ್ಮನಿಗೆ ಯಾಕೆ ಇದ್ಯಾವುದೂ ಇಲ್ಲ, ಹುಟ್ಟು ಸಾವುಗಳಿಲ್ಲ ಅಥವಾ ತುಂಡಾಗೋದಿಲ್ಲ ಅಂತ ಪ್ರಶ್ನೆ ಬಂದ್ರೆ, ಯಾಕಂದ್ರೆ ಇಂತಹ ಭಗವಂತನ ಪ್ರತಿಬಿಂಬ, ಬಿಂಬ ಹೇಗಿರುತ್ತೋ ಪ್ರತಿಬಿಂಬ ಹಾಗೆ. ಅದರ ವ್ಯತ್ಯಾಸ ಏನು? ಬಿಂಬಕ್ಕೆ ಎಲ್ಲಾ ಶಕ್ತಿ ಇದೆ, ಬಿಂಬನಾದಂತ ಭಗವಂತ ಸರ್ವತಂತ್ರ ಸ್ವತಂತ್ರ. ಪ್ರತಿಬಿಂಬನಾಗಿರುವಂತಹ ಜೀವ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಭಗವಂತ ಕೊಟ್ಟ ಸ್ವಾತಂತ್ರ್ಯ ಇದೆ ಹೊರತು ನಮಗೆ ಯಾವುದರಲ್ಲೂ ಶಕ್ತಿ ಇಲ್ಲ, ಯಾವುದರಲ್ಲೂ ಸಾಮರ್ಥ್ಯ ಇಲ್ಲ, ಯಾವುದರಲ್ಲೂ ಸ್ವಾತಂತ್ರ್ಯವಿಲ್ಲ. ಆ ಎಚ್ಚರಿಕೆ ನಮಗಿರಬೇಕು. ಅದಕ್ಕೋಸ್ಕರವಾಗಿ ಭಗವಂತನ ಪ್ರತಿಬಿಂಬ ನಾವು. ಕನ್ನಡಿಯ ಒಳಗಿನ ಒಂದು ಮುಖ, ಅದಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಹೊರಗಿನ ಮುಖ ನಕ್ಕರೆ ನಗತ್ತೆ, ಹೊರಗಿನ ಮುಖ ಅತ್ತರೆ ಅಳತ್ತೆ, ಹೊರಗಿನ ಮುಖ ಚೆನ್ನಾಗಿದ್ದರೆ ಒಳಗಿನ ಮುಖ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಭಗವಂತನ ಪ್ರತಿಬಿಂಬ. ಭಗವಂತನಷ್ಟು ಸ್ವಾತಂತ್ರ್ಯ ಅಥವಾ ಭಗವಂತ ಕೊಟ್ಟ ಸ್ವಾತಂತ್ರ್ಯ ನಮಗೆ ಹೊರತು ಭಗವಂತನಂತೆ ಸ್ವಾತಂತ್ರ್ಯ ನಮಗಿಲ್ಲ. ಈ ವಿಚಾರವನ್ನ ನಾವು ಅರ್ಥಕೊಳ್ಳಬೇಕು. ಅದರ ಜೊತೆಗೆ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ, ಆತ್ಮನಿಗೆ ವಿಕಾರಗಳಿಲ್ಲ ಅನ್ನೋ ವಿಚಾರವನ್ನ ಈ ಶ್ಲೋಕಗಳ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಚ್ಛೇದ್ಯೋಯಂ ಅದಾಕ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಶ್ರೀಕೃಷ್ಣ.